ಶೆಡ್ಗೆ ಕರೆದೊಯ್ದು ಅತ್ಯಾಚಾರ ಶಂಕೆ. ಠಾಣೆ ಮುಂದೆ ಕುಟುಂಬಸ್ಥರ ಪ್ರತಿಭಟನೆ, ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಮಂಡ್ಯದಲ್ಲಿ ಮತಾಂತರ ಆಗದಿದ್ದಕ್ಕೆ ಹಲ್ಲೆ, ಪತಿ ಸೇರಿ 9 ಮಂದಿ ವಿರುದ್ಧ ಎಫ್ಐಆರ್. ರಜತ್ ವಿನಯ್ ಫ್ರೆಂಡ್ಶಿಪ್ನಲ್ಲಿ ಬಿರುಕ. ರಮ್ಯಾ ಕೇಸಲ್ಲಿ 120 ಕೋಟಿ ಚಿನ್ನದ ವಹಿವಾಟಂತೆ. ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನ. ಆನೇಕಲ್ನಲ್ಲೂ ಅದ್ಧೂರಿ ಕರಗೋತ್ಸವ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಸೈಕೋಪಾತ್ ವ್ಯಕ್ತಿಯೋರ್ವ 5 ವರ್ಷದ ಬಾಲಕಿಯನ್ನ ಕೊಲೆ ಮಾಡಿದ್ದಾನೆ. ಬಾಲಕಿಯನ್ನ ಶೆಡ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಚಾಕ್ಲೇಟ್ ಆಸೆ ತೋರಿಸಿ ಶೆಡ್ನತ್ತ ಕರೆದೊಯ್ದಿದ್ದಾನೆ. ಈ ವೇಳೆ ಬಾಲಕಿಯ ಕೂಗಾಟ ಕಂಡು ಶೆಡ್ನತ್ತ ಜನರು ಓಡಿ ಬಂದಿದ್ದಾರೆ. ಇದನ್ನ ಗಮನಿಸಿದ ಸೈಕೋಪಾತ್ ಭಯದಿಂದ ಬಾಲಕಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಬಾಲಕಿಯ ಪೋಷಕರು ಅಶೋಕ್ನಗರ ಪೊಲೀಸ್ ಠಾಣೆ ಎದುರು ಆರೋಪಿಗೆ ತಕ್ಕ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಕಮಿಷನರ್ ಶಶಿಕುಮಾರ್, ನಾವು ಎಲ್ಲಾ ರೀತಿಯಿಂದ ತನಿಖೆ ಮಾಡುತ್ತಿದ್ದೇವೆ, ಆರೋಪಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ. ನೀವು ಹೀಗೆ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ಹೀಗಾಗಿ ಪ್ರತಿಭಟನೆ ನಿಲ್ಲಿಸಿ ಅಂತ ಮನವಿ ಮಾಡಿದರು. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಬಾಲಕಿ ಕೊಲೆ ಖಂಡಿಸಿ ಪೋಷಕರು, ಕುಟುಂಬಸ್ಥರು ಠಾಣೆ ಮುಂದೆ ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಯುವತಿಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕಮಿಷನರ್ ಶಶಿಕುಮಾರ್, ನಾವು ಎಲ್ಲಾ ರೀತಿಯಿಂದ ತನಿಖೆ ಮಾಡ್ತಾ ಇದ್ದೇವೆ, ಆರೋಪಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ನೀವು ಹೀಗೆ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ಹೀಗಾಗಿ ಪ್ರತಿಭಟನೆ ನಿಲ್ಲಿಸಿ ಅಂತ ಮನವಿ ಮಾಡಿದರು. ಸದ್ಯ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು ಆರೋಪಿ ಹುಡುಕಾಟಕ್ಕೆ 4 ತಂಡಗಳನ್ನು ರಚಿಸಲಾಗಿದೆ. ಸದ್ಯ ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗಲಾಗುತ್ತೆ, ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟ್ ಆಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ, ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತಾಂತರ ಆಗೋಕೆ ಒಪ್ಲಿಲ್ಲ ಅಂತ ತಾಯಿ ಮಗಳ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಲಕ್ಷ್ಮಿ ಮತ್ತು ಶ್ರುತಿ ಮಂಡ್ಯದ ಶ್ರೀರಂಗಪಟ್ಟಣದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವರಿಬ್ಬರು ಶ್ರೀರಂಗಪಟ್ಟಣದ ಪಾಲಳ್ಳಿ ನಿವಾಸಿಗಳು. ಅದೇ ಗ್ರಾಮದ ಶ್ರೀಕಾಂತ್ ಎಂಬಾತನಿಗೆ ಶ್ರುತಿ ತಮ್ಮ ಮಗಳು ಲಕ್ಷ್ಮಿಯನ್ನ ಕೊಟ್ಟು ಕಳೆದ 15 ವರ್ಷಗಳ ಹಿಂದೆ ಮದುವೆ ಮಾಡಿದ್ರಂತೆ. ಆದ್ರೆ ವರ್ಷ ಕಳೆದ ಹಾಗೆ ಪತಿ ಕುಟುಂಬಸ್ಥರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ರಂತೆ. ಪತಿ ಮತಾಂತರ ಆದ್ರೂ ಲಕ್ಷ್ಮಿ ಮತಾಂತರಕ್ಕೆ ಒಪ್ಪಿರ್ಲಿಲ್ವಂತೆ. ನಾನು ಚಾಮುಂಡೇಶ್ವರಿ ಭಕ್ತೆ, ನಾನು ಮತಾಂತರ ಆಗಲ್ಲ ಅಂದಿದ್ಲಂತೆ. ಅಂದಿನಿಂದ ಲಕ್ಷ್ಮಿಗೆ ಕಿರುಕುಳ ಕೊಡೋಕೆ ಶುರು ಮಾಡಿದ್ದಾರೆ. ಕಳೆದ 4 ತಿಂಗಳ ಹಿಂದೆ ಹೆಂಡತಿಯನ್ನ ಮನೆಗೆ ಬಿಟ್ಟು ಕಳಿಸಿದ್ನಂತೆ. ನಿನ್ನೆ ರಾಜಿ ಪಂಚಾಯತಿಗೆ ಕರೆಸಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಹಲ್ಲೆ ಮಾಡಿದಂತಹ ಪತಿ ಶ್ರೀಕಾಂತ್ ವಿರುದ್ಧ ಶ್ರೀರಂಗಪಟ್ಟಣದಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಏನು ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ಥರ ಹಿಡ್ಕೊಬಂದು ನನ್ನ ಮಗನಿಗೆ ಹೊಡೆದ್ಬಿಡ್ತಾರಲ್ಲ ಅಂತ ಬಿಡಿಸ್ಕೊಳಕ್ಕೆ ಹೋದೆ. ನನ್ನ ಕಡೆ ಅವಳಿಗೂ ಹೊಡೆದೆ, ಈ ಕಡೆ ನನಗೂ ಹೊಡೆದು. ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದ ಸಂಬಂಧ ವಿನಯ್ ಗೌಡ, ರಜತ್ ಮಧ್ಯೆ ಬಿರುಕು ಮೂಡಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ರಜತ್ ಕೂಡ ನನ್ನ ಫ್ರೆಂಡ್ಶಿಪ್ ಬೇಡ ಅಂದ್ರೆ ವಿನಯ್ ನೇರವಾಗಿ ಹೇಳ್ಬಿಡ್ಲಿ ಅಂತ ಹೇಳಿದ್ರು. ಇದೀಗ ಇಬ್ಬರ ಸ್ನೇಹದ ಬಿರುಕಿನ ಬಗ್ಗೆ ವಿನಯ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ರಜತ್ ಜೊತೆಗೆ ನನ್ನ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳುವ ನಾನಲ್ಲ. ಅವನು ನನ್ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ನಾನು ಕೂಡ ಬಿಟ್ಕೊಡಲ್ಲ. ಸ್ನೇಹಿತರ ಸಂಬಂಧ ಗಂಡ ಹೆಂಡತಿ ಜಗಳ ಇದ್ದಂತೆ 2-3 ದಿನ ಇರುಸು ಮುರುಸು ಇರುತ್ತೆ, ಹಾಗೆ ಬಿಟ್ರೆ ಅದಾಗಿಯೇ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಏನಿಲ್ಲ. ಅವನಿಗಿಂತ ನಾನು ವಯಸ್ಸಿನಲ್ಲಿ ದೊಡ್ಡವನು. ಅವನನ್ನ ಬ್ಲೇಮ್ ಮಾಡ್ದ ಅಂತ ಹೇಳಿ ನಾನ್ ಮಾಡಲ್ಲ. ಅವನು ಕರ್ದ ಅಂತ ನಾನು ಒಪ್ಕೊಂಡೆ, ಅದು ತಪ್ಪಾಯ್ತು ಅಂದೆ ಅಷ್ಟೇ. 18 ಸೆಕೆಂಡ್ನ ರೀಲ್ಸ್ಗೋಸ್ಕರ 18 ವರ್ಷದ ಫ್ರೆಂಡ್ಶಿಪ್ ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ವಿನಯ್ ಗೌಡ ಹೇಳಿದ್ದಾರೆ. ಈ ಸಣ್ಣ ವಿಷಯಗಳಿಗೆಲ್ಲ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳೋದು ಅಥವಾ ಇನ್ನೊಂದು ಮಾಡ್ಕೊಳೋದು, ದಟ್ ಇಸ್ ನಾಟ್ ಮೀ. ಫ್ರೆಂಡ್ಶಿಪ್ಪು, ಈ ಗಂಡ ಹೆಂಡತಿ ಇದೆಲ್ಲ ರಿಲೇಷನ್ಶಿಪ್ ಹೇಗೆ ಅಂದರೆ ಒಂದು ಸ್ವಲ್ಪ ದಿನ ಇರಿಸ್ಮುರ್ಸಿರುತ್ತೆ, ಆಮೇಲೆ ಸರಿ ಹೋಗುತ್ತೆ. ನಾನು ಅವನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವನು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ.
ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಕೇಸ್ ಸಂಬಂಧ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ತನಿಖೆ ನಡೆಸುತ್ತಿದ್ದಾರೆ. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗಗೊಂಡಿವೆ. ರನ್ಯಾ ರಾವ್ 120 ಕೋಟಿ ಚಿನ್ನದ ವಹಿವಾಟನ್ನು ನಡೆಸಿದ್ದಾಳೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಈಗಾಗಲೇ ಸಾಹಿಲ್ ಜೈನ್ ಜೊತೆಗೆ ವ್ಯವಹಾರ ಮಾಡಿದ್ದ ರನ್ಯಾ ರಾವ್ 4 ತಿಂಗಳ ಅಂತರದಲ್ಲಿ 51 ಕೆಜಿ ಚಿನ್ನವನ್ನ ಮಾರಾಟ ಮಾಡಿರುವುದನ್ನ ಡಿಆರ್ಐ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ. ಇನ್ನು 39 ಕೋಟಿಯಷ್ಟು ಹವಾಲಾ ಹಣವನ್ನ ದುಬೈಗೆ ಕಳುಹಿಸಿರುವುದು ಕೂಡ ಪತ್ತೆಯಾಗಿತ್ತು. ಈಗ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸಿ 120 ಕೋಟಿ ಅವ್ಯವಹಾರ ಬಹಿರಂಗವಾಗಿದೆ. ಇನ್ವೆಸ್ಟಿಗೇಷನ್ ಪ್ರಗತಿಯಲ್ಲಿದ್ದು ರನ್ಯಾ ರಾವ್ ಮಲತಂದೆ ರಾಮಚಂದ್ರ ರಾವ್ ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ. ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಪರಂಪರೆಯ ಹೆಗ್ಗುರುತು ಸಾರುವ ಬೆಂಗಳೂರು ಕರಗ ಶಕ್ತೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಅರ್ಚಕರಾದ ಎ ಜ್ಞಾನೇಂದ್ರ 15ನೇ ಬಾರಿಗೆ ಕರಗ ಹೊತ್ತು ಹೆಜ್ಜೆ ಹಾಕಿದ್ರು. ಮೆರವಣಿಗೆಯುದ್ದಕ್ಕೂ ವೀರಕುಮಾರರು ಸಾಗಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿ ಲಕ್ಷಾಂತರ ಭಕ್ತರು ನೆರೆದು ಕರಗವನ್ನ ಕಣ್ತುಂಬಿಕೊಂಡ್ರು. ರಥೋತ್ಸವ ಶುರುವಾದ ಬಳಿಕ ತಡರಾತ್ರಿ ಸರಿಯಾಗಿ 2:23ಕ್ಕೆ ದ್ರೌಪದಿಯ ಕರಗದ ದರ್ಶನ ದೇವಾಲಯದಲ್ಲಿದ್ದ ಭಕ್ತರಿಗೆ ಆಯಿತು. ಬಳಿಕ ದೇವಾಲಯದಲ್ಲಿ 3 ಪ್ರದಕ್ಷಿಣೆ ಹಾಕಿ ಕರಗ ದೇವಸ್ಥಾನದಿಂದ ಹೊರಬಂದು ನೆರೆದಿದ್ದ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುವ ಮೂಲಕ ಕರಗದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಕರಗದಲ್ಲಿ ಮುಟ್ಟದೆ ರುಂಡದ ಮೇಲೆ ಹೊತ್ತು ಗತಿಸುವ ಕರಗವನ್ನ ಹೊತ್ತ ಜ್ಞಾನೇಂದ್ರ ಅವರು ಪಾರಂಪರಿಕವಾಗಿ ಸಾಗುವ ಮಾರ್ಗದಲ್ಲಿ ಸಾಗಿ ನೆರೆದಿದ್ದ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುತ್ತಾ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸ್ವೀಕಾರ ಮಾಡುತ್ತಾ ಸಾಗಿದ್ರು. ಕುಂಬಾರಪೇಟೆ, ನಗರ್ತಪೇಟೆ, ರಾಜಮಾರ್ಕೆಟ್, ಕಾಟನ್ ಪೇಟೆ, ತಿಗಳರಪೇಟೆ ಸೇರಿದಂತೆ ಕರಗದ ಭಕ್ತರು ಮತ್ತು ಕುಲಸ್ಥರು ಇರೋ ಗಲ್ಲಿ ಗಲ್ಲಿಯಲ್ಲಿ ಸಂಚಾರ ಮಾಡಿ ಮನೆ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕಾರ ಮಾಡಿದ ಕರಗ ಅದ್ದೂರಿಯಾಗಿ ದೇವಾಲಯವನ್ನ ತಲುಪಿತು. ಆನೇಕಲ್ನಲ್ಲೂ ಅದ್ದೂರಿ ಕರಗೋತ್ಸವ ನೆರವೇರಿದೆ. ಅನೇಕ ವಿವಾದಗಳ ನಂತರ ಹೈಕೋರ್ಟ್ ಮಧ್ಯ ಪ್ರವೇಶಿಸಿ ಆನೇಕಲ್ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮ ಕರಗ ವಿವಾದಕ್ಕೆ ಅಂತ್ಯ ಹಾಡಿತು. ಇಂದು ಮೊದಲ ದಿನದ ಹಸಿ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಧರ್ಮರಾಯ ಸ್ವಾಮಿ ದೇವಾಲಯದ ದ್ರೌಪದಮ್ಮ ಕರಗ ರಾತ್ರಿ ಇಡೀ ಆನೇಕಲ್ ರಾಜಬೀದಿಗಳಲ್ಲಿ ಸುತ್ತು ಹಾಕಿ ಪ್ರಮುಖ ವೃತ್ತಗಳಲ್ಲಿ ನರ್ತಿಸಿ ಸಾರ್ವಜನಿಕರಿಗೆ ಸಂತೋಷ ಉಂಟು ಮಾಡಿದೆ. ದೇವಾಲಯದ ಅರ್ಚಕರಾದ ರಮೇಶ್ ಕರಗ ಹೊತ್ತಿದ್ದು ಸುಮಾರು 3 ಗಂಟೆ 28 ನಿಮಿಷ ಕರಗ ಹೊತ್ತು ರಾಜಬೀದಿಗಳಲ್ಲಿ ಸಾಗಿದ್ರು. ಕರಗಕ್ಕೆ ಮಳೆ ಅಡ್ಡಿಯಾದ್ರೂ ಕೂಡ ಪೂಜಾರಿ ರಮೇಶ್ ಕರಗವನ್ನ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಹೊತ್ತು ಸಾಗಿದ್ದು ಬೆಳಗ್ಗೆ 5:40 ಸುಮಾರಿಗೆ ಕರಗ ವಾಪಸ್ ದೇವಸ್ಥಾನಕ್ಕೆ ಯಶಸ್ವಿಯಾಗಿ ತಲುಪಿತು. ಇನ್ನು ಅದ್ದೂರಿ ಕರಗ ಮಹೋತ್ಸವವನ್ನ ನೋಡಲು ಜನಸಾಗರವೇ ನೆರೆದಿತ್ತು. ಜಾತಿಗಣತಿ ವರದಿ ಮಂಡನೆಗೆ ಪರವಿರೋಧದ ಚರ್ಚೆಗಳು ಮುಂದುವರೆದಿದೆ. ಜಾತಿಗಣತಿ ವರದಿ ಮಂಡನೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಡಿಸಿಎಂ ಡಿಕೆಶಿ ಜಾತಿಗಣತಿ ವಿಚಾರವಾಗಿ ಯಾರೂ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ, ಕೆಲವರು ರಾಜಕೀಯ ಹೇಳಿಕೆ ಕೊಡ್ತಾರೆ, ಸತ್ಯಾಂಶ ಏನು ಅಂತ ತಿಳ್ಕೊಂಡು ತೀರ್ಮಾನವನ್ನ ಮಾಡ್ತೀವಿ ಅಂದ್ರು. ಎಂಬಿ ಪಾಟೀಲ್ ಕೂಡ ಇದುವರೆಗೂ ಜಾತಿಗಣತಿ ವರದಿಯನ್ನ ನಾನು ಅಧ್ಯಯನ ಮಾಡಿಲ್ಲ, ಜಾತಿಗಣತಿಯಲ್ಲಿ ಲಿಂಗಾಯತರ ಸಮಸ್ಯೆ ಕಡಿಮೆ ಆಗೋದಕ್ಕೆ ನಾವೇ ಕಾರಣ, ನಮ್ಮವರು ಮೀಸಲಾತಿಗಾಗಿ ಹಿಂದೂ ರೆಡ್ಡಿ, ಹಿಂದೂ ಬಣಜಿಗ ಅಂತ ಬರೆಸಿದ್ದಾರೆ, ಇದರಿಂದ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅಂದಿದ್ದಾರೆ. ಇತ್ತ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ಸಮಿತಿ ರಚನೆ ಮಾಡಿದ್ರು. ಪ್ರಣಾಳಿಕೆಯಲ್ಲೂ ಜಾತಿ ಗಣತಿಗೆ ಪಕ್ಷ ಬದ್ಧವಾಗಿತ್ತು, ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ವರದಿ ಕೊಟ್ಟಿದ್ದಾರೆ ಅಂದ್ರು. ನಮ್ಮ ಕ್ಯಾಬಿನೆಟ್ ಚರ್ಚೆ ಆಗಬೇಕು, ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ, ಬಹಳಷ್ಟು ಸಮುದಾಯಗಳು ಮೀಸಲಾತಿ ಸಲುವಾಗಿ 2A ಮತ್ತು ಸಲುವಾಗಿ ಅವ್ರು ಏನ್ ಮಾಡ್ತಾರೆ, ಹಿಂದೂ ಗಾಣಿಗ, ಹಿಂದೂ ಬಣಜಿಗ, ಹಿಂದೂ ಸಾಧು ಅಂತ ಬರ್ಸಿರ್ತಾರೆ. ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ. ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತ ಪಾಪ್ಯುಲೇಷನ್ 1 ಕೋಟಿಗಿಂತ ಮೇಲೆ ಹೋಗ್ತದೆ. ರಾಜ್ಯ ಸರ್ಕಾರದ ಜಾತಿಗಣತಿ ವರದಿ ಮಂಡನೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ವರದಿ ಜಾರಿಗೆ ಮುಂದಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಈ ಮಟ್ಟಕ್ಕೂ ಅವರು ಬಂದಿದ್ದಾರಾ ಅನ್ನೋ ಅನುಮಾನ ಹಾಗೂ ನೋವು ಕಾಡುತ್ತೆ. ಜಾತಿ ಜನಗಣತಿ ವರದಿ ಕಾಗಕ್ಕ ಗೂಬಕ್ಕ ಕತೆ ತರ ಅಂದ್ರು. ಇತ್ತ ಪ್ರಹ್ಲಾದ್ ಜೋಶಿ ಜಾತಿಗಣತಿ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿಯೇ ಗೊಂದಲ ಇದೆ, ಜಾತಿಗಣತಿ ವರದಿ ವೈಜ್ಞಾನಿಕವಾಗಿಲ್ಲ, ಮೊದಲು ವರದಿಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿ, ತಮ್ಮ ವೋಟ್ ಬ್ಯಾಂಕ್ ಉಳಿಸಿಕೊಳ್ಳೋದಕ್ಕೆ ವರದಿ ಬಹಿರಂಗ ಮಾಡಿದೆ ಅಂದ್ರು. ಇನ್ನು ಅಶೋಕ್ ಕೂಡ ಕಾಂತರಾಜು ಅವರನ್ನ ಮನೆಗೆ ಕರೆಸಿಕೊಂಡು ಸಿದ್ದರಾಮಯ್ಯ ಡಿಕ್ಟೇಟ್ ಮಾಡಿ ಬರೆಸಿದ್ದಾರೆ. ಇದು ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂತಹ ವರದಿ, ಲಿಂಗಾಯತ ಒಕ್ಕಲಿಗ ದಲಿತರಿಗೆ ಪಂಗ್ನಾಮ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಪಿತೂರಿಯನ್ನು ಮಾಡಿ ನಿಮ್ಮ ಚೇರನ್ನ ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನ ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ. ಸಿದ್ದರಾಮಯ್ಯನವರು ಕಾಂತರಾಜನ್ ಮನೆಗೆ ಕರೆಸ್ಕೊಂಡು ಅವರು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ, ಇದು ಜಗಜ್ಜಾಹೀರಾತು ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ.
ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಜಾತಿ ಗಣತಿ ಮಂಡನೆಗೆ ರಂಭಾಪುರಿ ಶ್ರೀಗಳು ಬೇಸರ ಹೊರಹಾಕಿದ್ದಾರೆ. ಸರ್ಕಾರ ಯಾವುದೋ ಒಂದು ಜಾತಿಯನ್ನು ತುಷ್ಟೀಕರಣ ಮಾಡೋಕೆ ಜಾತಿ ಗಣತಿಗೆ ಮುಂದಾಗಿದೆ. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಗಣತಿ ವರದಿಯನ್ನ ಪಾರದರ್ಶಕವಾಗಿ ಮಾಡಿಲ್ಲ. ಸರ್ಕಾರದ ಮೂಗಿನ ನೇರಕ್ಕೆ ಜಾತಿ ಗಣತಿ ವರದಿ ತಯಾರಾಗಿದೆ. ಜಾತಿ ಗಣತಿ ವರದಿ ಪುನರ್ ವಿಮರ್ಶೆ ಆಗಬೇಕು, ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡಬೇಕು ಅಂದ್ರು. ಇನ್ನು ಆಡಳಿತ ಪಕ್ಷದ ಅನೇಕ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದವರು ಜಾತಿ ಗಣತಿ ವರದಿಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಪುನರ್ ಪರಿಶೀಲನೆ ನಡೆಸಿ ಜಾತಿ ಗಣತಿ ವರದಿಗೆ ಮುಂದಾದ್ರೆ ಜನರಿಗೆ ಒಳಿತಾಗಲಿದೆ, ಇಲ್ಲವಾದ್ರೆ ಜಾತಿ ಸಂಕಷ್ಟಕ್ಕೆ ಕಾರಣ ಆಗಲಿದೆ ಅನ್ನೋ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಜಾತಿ ಗಣತಿ ವರದಿಯನ್ನ ತಯಾರು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಲ್ಲ, ಜಾತಿ ಗಣತಿ ವರದಿಯನ್ನ ಮಾಡೋದಾದ್ರೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂದ್ರು. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಜನಗಣತಿಯನ್ನ ಜಾರಿಗೆ ತರಬೇಕು ಅನ್ನುವಂತ ಉದ್ದೇಶದಿಂದ ಪುನರ್ವಿಮರ್ಶೆಯಾಗಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದ್ರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ. ರಾಯಚೂರಿನ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಹೆಸರಿನಲ್ಲಿ ಹಿಟ್ಟಿನ ಗಿರಣಿ ಯಂತ್ರಗಳ ಮಾರಾಟ ಜೋರಾಗಿ ನಡೆದಿದೆ. ಶಾಸಕಿಯ ಭಾವಚಿತ್ರ ಹಾಗೂ ಜೆಡಿಎಸ್ ಪಕ್ಷದ ಚಿಹ್ನೆ ಇರುವ ಯಂತ್ರಗಳನ್ನು ನೋಡಿ ಜನ ಗೊಂದಲಕ್ಕೆ ಬಿದ್ದಿದ್ದಾರೆ. ಹಿಟ್ಟಿನ ಗಿರಣಿ ಯಂತ್ರಕ್ಕೆ ಶಾಸಕಿ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರಾ, ಇಲ್ಲ ಖಾಸಗಿ ಕಂಪನಿ ಜೊತೆ ಏನಾದರೂ ಒಪ್ಪಂದ ಮಾಡಿಕೊಂಡಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ. 1 HP ಮೋಟಾರ್ ಹಿಟ್ಟಿನ ಗಿರಣಿ ಯಂತ್ರಕ್ಕೆ ಶಾಸಕಿ ಫೋಟೋ ಹಾಕಿ ಸಬ್ಸಿಡಿ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. 25,000ದ ಯಂತ್ರ ಕೇವಲ 12,000ಕ್ಕೆ ಅಂತ ಪ್ರಚಾರ ನಡೆದಿದೆ. ಸರ್ಕಾರ ಘೋಷಿಸದ ಇದ್ಯಾವ ಹೊಸ ಸ್ಕೀಮ್ ಅಂತ ಜನ ಅನುಮಾನದಿಂದ ನೋಡುತ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿ ಒಂದು ಖಾಸಗಿ ಕಂಪನಿ ವ್ಯಾಪಾರಕ್ಕೆ ಈ ರೀತಿ ಪ್ರೋತ್ಸಾಹಿಸಬಹುದಾ? ಏನಿದರ ಮರ್ಮ? ಯಾಕೆ ಸಬ್ಸಿಡಿಯಲ್ಲಿ ಕೊಡ್ತಾರೆ ಅಂತ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆದ್ರೆ ಶಾಸಕಿ ಕರೆಮ್ಮ ನಾಯಕ್, ನನಗೂ ಹಿಟ್ಟಿನ ಗಿರಣಿಗೂ ಸಂಬಂಧವಿಲ್ಲ, ನನ್ನ ಭಾವಚಿತ್ರ ಹಾಕಿ ನನಗೆ ಮಾತ್ರ ಕೊಡುತ್ತಿದ್ದಾರೆ ಅಂದುಕೊಂಡಿದ್ದೆ. ನಾನು ಸಹ ಹಿಟ್ಟಿನ ಗಿರಣಿ ಯಂತ್ರವನ್ನ ದುಡ್ಡು ಕೊಟ್ಟೆ ಖರೀದಿ ಮಾಡಿದ್ದೆ ಅಂತ ತಿಳಿಸಿದ್ದಾರೆ. ಪೊಲೀಸರಿಂದ ಮೊಬೈಲ್ ಲೊಕೇಶನ್ ತೆಗೆಸ್ತಾ ಇರೋ ಆರೋಪಕ್ಕೆ ಶಾಸಕ ಶಿವರಾಜ್ ಪಾಟೀಲ್ ಗರಂ ಆಗಿದ್ದಾರೆ. ನನ್ನ ಮೊಬೈಲ್ ಲೊಕೇಶನ್ ಯಾರು ತೆಗೆಸ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸಮಯ ಸಂದರ್ಭ ಬಂದಾಗ ಎಲ್ಲ ಹೇಳ್ತೀನಿ. ಪೊಲೀಸರಿಗೆ ದೂರು ಕೊಟ್ರೆ ಏನಾಗುತ್ತೆ? ಈ ರಾಜ್ಯದಲ್ಲಿ ಯಾವ್ದಾದ್ರು ಆಕ್ಷನ್ ಆಗಿದಾವ? ದೂರು ಕೊಟ್ರೆ 3-4 ಜನ ಸಸ್ಪೆಂಡ್ ಆಗ್ತಾರೆ. 3-4 ಜನರನ್ನ ಸಸ್ಪೆಂಡ್ ಮಾಡಿಸೋದು ನನ್ನ ಉದ್ಯೋಗ ಅಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾರ ಪ್ರೈವಸಿ ಹಕ್ಕಿಗೆ ತೊಂದರೆ ಆಗಬಾರ್ದು ಅಷ್ಟೇ ಅಂದಿದ್ದಾರೆ. ಇನ್ನು ರಾಜಕಾರಣದಲ್ಲಿ ಇದೆಲ್ಲ ಇರೋದೆ, ಆದ್ರೆ ಈ ರೀತಿ ರಾಜಕಾರಣ ಮಾಡಬಾರ್ದು. ನನ್ನನ್ನ ನೇರವಾಗಿ ಎದುರಿಸೋಕಾಗದೆ ಈ ರೀತಿ ಎದುರಿಸೋಕೆ ನೋಡ್ತಿದ್ದಾರೆ. ಯಾವ ಹನಿ ಇಲ್ಲ, ಟ್ರ್ಯಾಪ್ ಇಲ್ಲ. ಈ ವಯಸ್ಸಿನಲ್ಲಿ ನನಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅವ್ರಿಗೀರು ಏನಿಲ್ಲ, ಯಾರು ಲೊಕೇಶನ್ ತೊಗೊಂಡು ಏನು ಮಾಡ್ತಾರಪ್ಪ? ನಾನು ಅಲ್ಲೇ SP ಅವ್ರಿಗೆ ಹೇಳಿದೆ, ಏನು ತೊಗೊಂಡು ಏನು ಮಾಡ್ತೀರಿ ನೀವು? ಎಲ್ಲವೂ ದೂರು ಕೊಟ್ಟಂತವು ಯಾವ ಆ್ಯಕ್ಷನ್ ಆಗ್ಯದಪ್ಪ ಈ ರಾಜ್ಯದಾಗ ಇವತ್ತು? ಯಾರು ಮಾಡಿಸ್ತಾರೋ ಯಾರಿಲ್ಲೋ ಅದು ಪೊಲೀಸ್ ಇಲಾಖೆ ಕೆಲಸ.